ಶುಗರ್ ಬೀಜ, ಶುಗರ್ ಕಾಯಿ, ಅದರೊಳಗಡೆ ಬೀಜ ಇರುತ್ತೆ. ಈ ಬೀಜ, ಈ ಕಾಯಿಯನ್ನು ಬೇರುಗಳು, ಕಾಯಿಗಳು, ತೊಗಟೆಗಳು, ಬೀಜಗಳು, ಎಲೆಗಳು, ಹಾಗೆ ಅದರ ಕಡ್ಡಿಗಳು ಎಲ್ಲವೂ ಇರುತ್ತೆ. ಆದರೆ ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರ್ದು, ಮೊದಲು ಗುರುಗಳ ಹತ್ರ ಸಲಹೆ ಪಡೀರಿ. ಅದಕ್ಕಿಂತ ಮುಂಚೆನೆ ಖಂಡಿತ ಮುಂದೆ ಶುಗರ್ ಬರೋದು 98% ಗ್ಯಾರಂಟಿ ಇಲ್ಲ, ಶುಗರ್ ಬರೋದಿಲ್ಲ. ಓಂ ಶಾಂತಿ. ವೀಕ್ಷಕರೇ, ಗುರುಮಕ್ಕಳೇ, ಭಕ್ತರ ಅಭಿಮಾನಿಗಳೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಶುಗರ್ ಕಾಯಿಲೆ ತುಂಬ ಜನಕ್ಕೆ ಬರುತ್ತೆ. ಶುಗರ್ ಕಾಯಿಲೆ ಬಂದರೆ ಯಾವುದೇ ರೀತಿಯ ಸ್ವೀಟನ್ನು ತಿನ್ನೋ ಹಾಗಿಲ್ಲ. ಪಾಪ ಎಷ್ಟೋ ಮಂದಿಗೆ ಶುಗರ್ ಕಾಯಿಲೆ ಬಂದಿರುತ್ತೆ. ಏನೇನೋ ಸ್ವೀಟನ್ನು ತಿನ್ನಬೇಕನ್ನೋ ಆಸೆ ಇರುತ್ತೆ ಅವ್ರಿಗೆ. ಆ ಸ್ವೀಟು ತಿನ್ನಲಿಕ್ಕೆ ಅವರಿಂದ ಆಗಲ್ಲ. ಯಾಕೆ ಅಂದರೆ ಶುಗರ್ ಕಾಯಿಲೆ ಬಂದ ಮೇಲೆ ಅವ್ರ ಶರೀರಕ್ಕೆ ಎಲ್ಲೇ ಗಾಯ ಆದರೂ ಅದು ವಾಸಿ ಆಗಲ್ಲ. ಹಾಗೆ ನಾನಾ ರೀತಿಯ BP, ಹೈ BP, ಲೋ BP ಇದೆಲ್ಲ ಅವ್ರಿಗಿರುತ್ತೆ. ಅವ್ರಿಗೆ ಸರಿಯಾಗಿ ನಿದ್ರೆ ಬರಲ್ಲ. ಅಷ್ಟೇ ಅಲ್ಲ, ಶರೀರ ಎಲ್ಲ ತುಂಬ ನೋವನ್ನು ಅನುಭವಿಸ್ಬೇಕಾಗುತ್ತೆ. ನರ್ವ್ ಸಿಸ್ಟಮ್ಮು, ಮೂಳೆಗಳು, ಅವರ ಶರೀರದ ಪ್ರತಿ ಅಂಗಾಂಗಗಳು ತುಂಬ ನರಕಯಾತನೆ ಅನುಭವಿಸ್ತಾರೆ. ಅದರಲ್ಲೂ ಅವ್ರಿಗೇನಾದರೂ ಗಾಯ ಆದರೆ ಎಲ್ಲಾದರೂ ಬ್ಲೇಡಲ್ಲಿ, ಚಾಕುನಲ್ಲಿ ಇತ್ಯಾದಿನಲ್ಲಿ ಕೊಯ್ಕೊಂಡ್ರೆ ಅವ್ರಿಗೆ ತೊಂದರೆ ಆಗುತ್ತೆ, ಮತ್ತು ಅದು ವಾಸಿ ಆಗಲ್ಲ. ಒಟ್ಟಾರೆ ಹೇಳಬೇಕಂದ್ರೆ ಅವ್ರಿಗೆ ಅದು ವಾಸಿನೂ ಆಗಲ್ಲ. ಅಷ್ಟೇ ಅಲ್ಲದೆ ಅಲ್ಲಲ್ಲಿ ಗಾಯಗಳಾಗುತ್ತೆ, ಅದರಲ್ಲಿ ನೀರು ಸುರಿಯುತ್ತೆ, ದೊಡ್ಡ ದೊಡ್ಡದಾಗಿ ಗುಳ್ಳೆಗಳಾಗುತ್ತೆ, ಅದು ಒಳಗೆ ಕೀವು ಕುಡ್ಕೊಳ್ಳುತ್ತೆ. ಆಮೇಲೆ ಬೆರಳುಗಳೆಲ್ಲ ಕೊಳ್ತೋಗುತ್ತೆ, ಕಾಲುಗಳು ಸಹ ಅಲ್ಲಲ್ಲಿ ಚರ್ಮ ಎಲ್ಲ ಕೆಳಗಡೆ ಕೊಳ್ತು ಬಿದ್ದೋಗುತ್ತೆ. ಈ ರೀತಿಯೆಲ್ಲ ನಾನಾ ರೀತಿಯ ಸಮಸ್ಯೆ. ಅಷ್ಟೇ ಏಕೆ, ಶರೀರದಲ್ಲಿ ಕಿಡ್ನಿ ಕೂಡ ಫೈಲರ್ ಆಗ್ಬೋದು, ಕೆಲವು ಅಂಗಾಂಗಗಳು ಫೈಲರ್ ಆಗ್ಬೋದು. ಅಷ್ಟೇ ಅಲ್ಲ, ಅವರು ಮಾನಸಿಕವಾಗಿ ಶರೀರ, ಒಟ್ಟಾರೆ ಹೃದಯ ಕೂಡ ಸರಿಯಾಗಿ ಕೆಲಸ ಮಾಡಲ್ಲ, ಉಸಿರಾಟನೂ ಅವ್ರಿಗೆ ಸರಿಯಾಗಿ ವರ್ಕೌಟ್ ಆಗಲ್ಲ, ಉಸಿರಾಟದ ತೊಂದರೆನೂ ಆಗುತ್ತೆ, ಹೃದಯದ ತೊಂದರೆನೂ ಆಗುತ್ತೆ. ಹಾಗೆ ಮೆದುಳು, ಇನ್ನು ಮೆಮರಿ ಪವರು ಕಡಿಮೆ ಆಗುತ್ತೆ, ಅಥವಾ ಹೈ BP ಆಗುತ್ತೆ, ಲೋ BP ಆಗುತ್ತೆ. ಇದ್ದಕ್ಕಿದ್ದಾಗೆ ಬೇರೆಯವ್ರ ಮೇಲೆ ಗಲಾಟೆ ಮಾಡ್ತಾರೆ, ಇದ್ದಕ್ಕಿದ್ದಾಗೆ ಜಗಳ ಮಾಡ್ತಾರೆ, ಇದ್ದಕ್ಕಿದ್ದಾಗೆ ರೈಸ್ ಆಗ್ತಾರೆ, ಮನೆಯಲ್ಲಿ ಏನೇನೋ ಸಾಮಾನುಗಳೆಲ್ಲ ಒಡೆದಾಕ್ತಾರೆ, ಹೊರಗಡೆ ಅಂತೂ ಯಾರ್ಯಾರ ಮೇಲೋ ಜಗಳ ಕಟ್ಕೋತಾರೆ. ಇದರಲ್ಲಿ ಅವ್ರದ್ದೇನೂ ತಪ್ಪಿರೋದಿಲ್ಲ. ಯಾಕಂದರೆ ಪಾಪ ಅವ್ರಿಗೆ ಆರೋಗ್ಯ ಸರಿ ಇರಲ್ಲ, ಅವ್ರದ್ದೇ ಆದ ಕಷ್ಟ, ಅವ್ರದ್ದೇ ಆದ ನೋವು, ಅವ್ರದ್ದೇ ಆದ ಬಾಧೆ. ಆದರೆ ಅವ್ರಿಗೆ ಒಂದು ಹೊಸ ಜೀವನ, ಹೊಸ ಉರುಪು, ಹೊಸ ಚೈತನ್ಯ ಬೇಕಲ್ವ. ಯಾಕಂದರೆ ಈಗಾಗಲೇ ಅವರು ಅನುಭವಿಸಿ ಕುಸಿತೋಗಿರ್ತಾರೆ. ಡೈಲಿ ಇಂಜೆಕ್ಷನ್ ತೊಗೋಬೇಕು, ಮಾತ್ರೆಗಳು ತಿನ್ನಬೇಕು, ಹಾಗೆ ಸಾಕಷ್ಟು ಆಹಾರ ಪದಾರ್ಥಗಳನ್ನು ಅವ್ರು ತಿನ್ನೋಂಗಿಲ್ಲ. ಅದು ಶುಗರ್ ಇದೆ, ಚಪಾತಿ ತಿನ್ನೋದು, ಇದು ಶುಗರ್ ಇದೆ, ಅನ್ನ ತಿನ್ನೋದು, ಅದು ಸ್ವೀಟು, ಪಾಯಸ ತಿನ್ನಬಾರ್ದು, ಲಡ್ಡು ತಿನ್ನಬಾರ್ದು, ಜಾಂಗೀರು ತಿನ್ನಬಾರ್ದು, ಜಿಲೇಬಿ ತಿನ್ನಬಾರ್ದು, ಹಿಂಗೆಲ್ಲ ಇವರು ಹೇಳ್ತಾರೆ. ಹಾಗೆ ಮನೆಯಲ್ಲಿ ಬೈತಾರೆ, ಇವ್ರ ಹತ್ರ ಎಲ್ಲ ಬೈಸ್ಕೋಬೇಕು ಶುಗರ್ ಪೇಷಂಟ್ಗಳು. ಆದರೆ ಇಂಥ ಶುಗರ್ ಪೇಷಂಟ್ಗಳಿಗೆ ಎಷ್ಟಂತ ಮಾತ್ರೆ ತೊಗೊಳಕ್ಕಾಗುತ್ತೆ, ಎಷ್ಟಂತ ಇಂಜೆಕ್ಷನ್ ತೊಗೊಳಕ್ಕಾಗುತ್ತೆ, ಎಷ್ಟಂತ ಇವ್ರ ಹತ್ರ ಹಾಸ್ಪಿಟ್ಲ್ಗಳಲ್ಲೆಲ್ಲ ಸುತ್ತೋದಾಗುತ್ತೆ, ದುಡ್ಡು ಖರ್ಚು ಮಾಡೋಕ್ಕಾಗುತ್ತೆ. ಇರೋರೇನೋ ಖರ್ಚು ಮಾಡ್ತಾರೆ, ಬಡವರು ಏನು ಮಾಡೋದು? ಈ ಥರ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ನೋಡಿ, ಇಲ್ಲಿ ಆಯುರ್ವೇದಿಕ್ ಔಷಧಿ, ಶುಗರ್ ಬೀಜ, ಶುಗರ್ ಕಾಯಿ, ಅದರೊಳಗಡೆ ಬೀಜ ಇರುತ್ತೆ. ಈ ಬೀಜ, ಈ ಕಾಯಿಯನ್ನು ನೀವು ತಗೋಬೇಕು. ಶುಗರ್ ಕಾಯಿ ಬೀಜ ಅಂದರೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ನೀವಿಲ್ಲಿ ನೋಡ್ಬೋದು, ಶುಗರ್ ಬೀಜ, ಶುಗರ್ ಕಾಯಿಗಳಿರುತ್ತೆ. ಇದನ್ನು ನೀವು ನೀಟಾಗಿ ಒಂದು 50 ಗ್ರಾಮ್, 100 ಗ್ರಾಮ್ ತೊಗೊಂಡ್ರು ಕೂಡ ₹100 ಒಳಗೆ ಸಿಗುತ್ತೆ. ಏನು ವೆರಿ ಮಾಡಬೇಡಿ, ₹100 ಒಳಗೆ ಸಿಗುತ್ತೆ. 50, 100 ಗ್ರಾಮ್, 100 ಗ್ರಾಮ್ ಸಿಗುತ್ತೆ, ₹100 ಒಳಗೆ. ಏನು ವೆರಿ ಮಾಡಬೇಡಿ, ಇದನ್ನು ತಗೊಳ್ಳಿ. ಕಾಯಿಗಳನ್ನು ಡೈಲಿ ಒಂದೊಂದು ತಿನ್ನಿ, 2 ತಿನ್ನಿ, 3 ತಿನ್ನಿ, ಸಾಕು. ದಿನ ಒಂದೊಂದು ತಿಂದರೂ ಸಾಕು ಒಂದು ದಿನಕ್ಕೆ. ಶುಗರ್ ಬಂದಮೇಲೆ, ಶುಗರು ಜಾಸ್ತಿ ಆದಮೇಲೆ ನೀವು ಡಾಕ್ಟರುಗಳು, ಹಾಸ್ಪಿಟಲು ಅಂತ ಹೋದರೆ ಅದು ಪ್ರಯೋಜನ ಆಗಲ್ಲ. ಶುಗರ್ ಬರೋದಕ್ಕೆ ಮುಂಚೆಲೇ, ಆರೋಗ್ಯವಾಗಿರೋವಾಗಲೇ ಸಾಕಷ್ಟು ವನಸ್ಪತಿ ವೃಕ್ಷಗಳ ಬೇರುಗಳು, ಕಾಯಿಗಳು, ತೊಗಟೆಗಳು, ಬೀಜಗಳು, ಎಲೆಗಳು, ಹಾಗೆ ಅದರ ಕಡ್ಡಿಗಳು ಎಲ್ಲವೂ ಇರುತ್ತೆ. ಇದನ್ನು ನೀವು ತಿಳ್ಕೋಬೇಕು ಗುರುಗಳಿಂದ. ತಿಳ್ಕೊಂಡು ಆಯಾ ಕಾಲಕ್ಕೆ ಪ್ರತಿನಿತ್ಯ ನಾವು ಗಿಡಮೂಲಿಕೆಗಳನ್ನು ಉಪಯೋಗಿಸ್ಕೋಬೇಕು. ಅದಕ್ಕೆ ನಾನು ಈಗಾಗಲೇ ಸಾಕಷ್ಟು
ಇದೇ ಚಾನಲಲ್ಲಿ ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಅದೆಲ್ಲ ಎಲ್ಲೆಲ್ಲಿ ರಸ್ತೆ ಬದಿಗಳಲ್ಲಿ ಸಿಗುತ್ತೆ. ರಸ್ತೆ ಬದಿಗಳಲ್ಲಿ ಅಲ್ಲಿ ಎಲ್ಲಂದ್ರಲ್ಲಿ ಬೆಳೀತದೆ. ಸಾಕಷ್ಟು ಆಯುರ್ವೇದಿಕ್ ಗಿಡಮೂಲಿಕೆಗಳು. ಅದರ ಎಲೆ ತಿನ್ನಿ, ಕೆಲವೊಂದು ಹಣ್ಣುಗಳು ತಿನ್ನಿ, ಕೆಲವೊಂದು ಬೇರುಗಳನ್ನು ಟೀನಲ್ಲಿ ಕಾಫಿನಲ್ಲಿ ಕುದಿಸಿ ಕುಡೀರಿ, ನೀರಿನಲ್ಲಿ ಕುದಿಸಿ ಕುಡೀರಿ. ಅಥವಾ ಕೆಲವೊಂದು ಪುಡಿ ಸಿಗುತ್ತೆ ಆಯುರ್ವೇದಿಕ್ಕು, ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ನಿ ಅಥವಾ ಕುಡೀರಿ. ಇದನ್ನೆಲ್ಲ ಉಪಯೋಗಿಸ್ಕೊಳ್ಳಿ. ಆದರೆ ಯಾವುದನ್ನು ತಿನ್ನಬೇಕು ಯಾವುದನ್ನು ತಿನ್ನಬಾರ್ದು ಮೊದಲು ಗುರುಗಳ ಹತ್ರ ಸಲಹೆ ಪಡೀರಿ. ಅಥವಾ ಯೂಟ್ಯೂಬ್ನಲ್ಲಿ ಅಲ್ಲಿ ವೀಡಿಯೋಗಳಿರುತ್ತೆ, ಕೆಲವರು ಹಾಕಿರ್ತಾರೆ, ಅದರಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ತಿನ್ನಬೇಕೋ ಬೇಡವೋ, ಅದನ್ನು ಉಪಯೋಗಿಸ್ಕೋಬೇಕೋ ಬೇಡವೋ ಅವೆಲ್ಲ ನೋಡ್ಕೊಳ್ಳಿ. ಯಾವ ರೀತಿ ಉಪಯೋಗಿಸ್ಬೇಕು ಅಂತ ತಿಳ್ಕೊಳ್ಳಿ, ಮಾಹಿತಿ ಸಿಗುತ್ತೆ. ಆದರೆ ನೀವು ಈ ಒಂದು ಶುಗರ್ ಬೀಜನ ದಿನಕ್ಕೆ ಒಂದು ತಿಂದರೆ ಶುಗರ್ ಬರೋದಕ್ಕಿಂತ ಮುಂಚೆನೇ ಖಂಡಿತ ಮುಂದೆ ಶುಗರ್ ಬರೋದಕ್ಕೆ 98% ಗ್ಯಾರಂಟಿ ಇಲ್ಲ, ಶುಗರ್ ಬರೋದಿಲ್ಲ. ಅದೇ ಶುಗರ್ ಬಂದಮೇಲೆ ನಾನು ಉಪಯೋಗಿಸ್ಕೊಳ್ತೀನಿ ಅಂದರೆ ಅದರಿಂದ ಏನೂ ಪ್ರಯೋಜನ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಶುಗರ್ ಬಂದಮೇಲೆ ಏನು ಮಾಡೋದು ಅಂತೀರಾ? ನಿಜ, ಇದನ್ನು ಅವಾಗ ದಿನಾ ಒಂದೊಂದು ತಿನ್ನಲೇಬೇಕು. ಶುಗರ್ ಇಲ್ಲ ಅಂದರೆ ನೀವು ವಾರಕ್ಕೆ 2 ತಿಂದರೂ ನಡೀತದೆ, 2 ಕಾಯಿ 2 ಬೀಜ. ಶುಗರ್ ಇದ್ದರೆ ದಿನಾ ಒಂದೊಂದು ತಿನ್ನಬೇಕು, ನೆನ್ಪಿಟ್ಕೊಳ್ಳಿ. ನೋಡ್ರಿ, ಇದು ಶುಗರ್ ಬೀಜ. ಶುಗರ್ ಕಾಯಿ ಇದು ನೋಡೋಕ್ಕೆ ಈ ಥರ ಇದೆ, ವಿಚಿತ್ರವಾಗಿದೆ. ಇದು ಎಲೆ ಥರ ಕಾಯಿ ಥರ ಇದೆ. ಇದ್ರ ಒಳಗಡೆ ಏನಿರುತ್ತಂದರೆ ಬೀಜ ಇರುತ್ತೆ. ಇದನ್ನು ಸುಲಿದು ನಾವು ತಿನ್ನಬೇಕಾಗುತ್ತೆ. ಇದನ್ನು ನೀಟಾಗಿ ಬಿಡಿಸ್ಬೇಕಾಗುತ್ತೆ. ಬಿಡಿಸಿದ್ರೆ ನಿಮಗೆ ಈ ರೀತಿ ಬೀಜ ಬರುತ್ತೆ. ಯಾವ ರೀತಿ? ಈ ರೀತಿ ಬೀಜ ಬರುತ್ತೆ ನೋಡಿ. ಬೀಜ ಈ ರೀತಿ ಇರುತ್ತೆ, ಇದರಲ್ಲಿ ಬೀಜ ಇರುತ್ತೆ ಈ ರೀತಿ, ಗೊತ್ತಾಯ್ತಲ್ಲ? ಈ ರೀತಿ ಬೀಜ ಇರುತ್ತೆ. ಈ ಬೀಜ ನಾವು ತಿಂದರೆ ಹೆಂಗಿರುತ್ತಂದರೆ ಸಿಹಿಯಾಗಿರಲ್ಲ, ಬಹಳ 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 ಕಹಿಯಾಗಿರುತ್ತೆ. ಇದು ತಿಂದ ಮೇಲೆ ಎಷ್ಟು ಕಹಿ ಆಗುತ್ತಂದರೆ ಅಷ್ಟು ಕಹಿ ಇರುತ್ತೆ ಒಳಗಡೆ. ಫಸ್ಟು ತಿನ್ನೋವಾಗ ಸ್ವೀಟಾಗೇ ಇರುತ್ತೆ, ತಿಂತ ಕಹಿ ಆಗಿಬಿಡುತ್ತೆ, ತಿಂತ ಕಹಿ ಆಗಿಬಿಡುತ್ತೆ. ತಿನ್ನೋವಾಗ ಸ್ವೀಟ್ ಆಗಿರುತ್ತೆ, ಆಮೇಲೆ ತಿಂತ ಕಹಿ ಆಗಿಬಿಡುತ್ತೆ. ಆಮೇಲೆ 1 ಅವರ್ 2 ಅವರ್ 3 ಅವರ್ 4 ಅವರ್ ಆದರೂ ಕಹಿ ಹೋಗೋದಿಲ್ಲ. ಒಂದು ದಿನ ಬೇಕಾ ಕಹಿ ಇರುತ್ತೆ. ಅದು ಹೊಟ್ಟೆ ಒಳಗಡೆ ಹೋಗಿ ಕಹಿ ಹೊಟ್ಟೆ ಒಳಗೆ ಏನೇ ಬೇರೆ ವಿಚಿತ್ರವಾದ ಕ್ರಿಮಿಕೀಟಾದಿಗಳು ರೋಗ ಇದ್ರೂ ಕೂಡ ಅದೆಲ್ಲ ನಾಶ ಆಗುತ್ತೆ. ಹಾಗೆ ಶುಗರು ಇದೆಲ್ಲ ಕಂಪ್ಲೀಟಾಗಿ ಡೌನ್ ಆಗುತ್ತೆ. ಗೊತ್ತಾಯ್ತಲ್ಲ? ನಾರ್ಮಲ್ ಸ್ಥಿತಿಗೆ ಬರ್ಬೋದು ಶುಗರ್ ಪೇಷಂಟ್ಗಳು. ಆ ರೀತಿ ಇರ್ತದೆ ಇದರ ಔಷಧಿ. ಅದಕ್ಕೆ ಇದನ್ನು ಉಪಯೋಗಿಸ್ಬೇಕು, ಡೈಲಿ ಒಂದೊಂದು ತಿನ್ನಬೇಕು. ಅಷ್ಟು ಕಹಿ ಇರ್ತಿದ್ದು. ಭಾಳ ಚೀಪ್ ರೀ. 100 ರೂಪಾಯಿ ಕೊಟ್ಟರೆ 100 ಗ್ರಾಮ್ ಸಿಗುತ್ತೆ. ಗೊತ್ತಾಯ್ತಲ್ಲ? ಆರಾಮಾಗಿ ತಿನ್ಕೋಬೋದು. ಒಂದು ತಿಂಗಳ 2 ತಿಂಗಳು ತಿನ್ಕೋಬೋದು 100 ಗ್ರಾಮ್ಗೆ. ಅಷ್ಟೊಂದು ಬರುತ್ತೆ. ಬರೀ ವೆಯ್ಟ್ಲೆಸ್ ಇದು, ತೂಕನೇ ಇರಲ್ಲ, ವೆಯ್ಟ್ಲೆಸ್ ಇರುತ್ತೆ. ಉಪಯೋಗಿಸ್ಕೊಳ್ಳಿ. ಹಾಗೆ ನಿಮ್ಮ ಮನೆಗಳಲ್ಲಿ ಯಾರನ್ನ ಶುಗರ್ ಪೇಷಂಟ್ಗಳಿರ್ತಾರೆ, ಅವ್ರಿಗೆ ಇದನ್ನು ಕೊಡಿ, ಪಾಪ ಅವರು ಉಪಯೋಗಿಸ್ಕೊಳ್ಳಿ. ಗೊತ್ತಾಯ್ತಲ್ಲ? ಮೊದಲೇ ತಿನ್ನಿ. ಮನೇಲಿ ಎಲ್ಲರೂ ತಿನ್ಬೋದು, ಚಿಕ್ಕ ಮಕ್ಕಳಿಂದ ದೊಡ್ಡವ್ರವ್ರಿಗೆ ಎಲ್ಲರೂ ತಿನ್ಬೋದು ಇದನ್ನು. ಇದು ಕಾಯಿ ರೀ, ಬೀಜ ರೀ. ದಿನ ತಿಂದೇ ಆದರೂ ವಾರಕ್ಕೆ 1-2 ಸಾರಿ ಆದರೂ ತಿನ್ನಿ. ಆದರೆ ಖಾಲಿ ಹೊಟ್ಟೆಲಿ ತಿಂದರೆ ಒಳ್ಳೆಯದು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದೊಂದು ಬೀಜ ತಿಂದ್ಬಿಟ್ಟು ಸ್ವಲ್ಪ ಬಿಸಿ ನೀರು ಆರಿಸ್ಬಿಟ್ಟು 1 ಲೋಟ 1/4 ಲೀಟ್ರ್ ನೀರು ಕುಡಿದ್ಬಿಡಿ, ಖಂಡಿತ ರೋಗ ಬರೋದಿಲ್ಲ ಹತ್ರ. ಹಾಗೆ ನಾನಾ ರೀತಿಯ ಚರ್ಮ ರೋಗಗಳು, ಮುಖದ ಮೇಲೆ ಗುಳ್ಳೆಗಳು, ಮೈ ಮೇಲೆ ಗುಳ್ಳೆಗಳು, ಅಲರ್ಜಿ, ಹಾಗೆ ಚರ್ಮದ ಕಾಯಿಲೆಗಳು, ನಾನಾ ರೀತಿಯ, ಆಮೇಲೆ ಮಕ್ಕಳಿಗೆ ಹೊಟ್ಟೆ ಒಳಗೆ ಹುಳುಗಳಿರುತ್ತಲ್ಲ, ಏನೇನೋ ಹುಳುಗಳು ಎಲ್ಲ ಹೊಟ್ಟೆ ಒಳಗೆ, ಮಕ್ಕಳಿಗೆ ಜಂತು ಹುಳ ಅದು ಇದೆಲ್ಲ, ಆ ಹುಳುಗಳೆಲ್ಲ ಹೊಟ್ಟೆ ಒಳಗೆ ಹೋಗ್ಬೇಕಂದ್ರೆ ಈ ಕಾಯಿ ತಿನ್ನಬೇಕಾಗುತ್ತೆ. ಆದರೆ ಮಕ್ಕಳಿಗೆ ಕಾಯಿನ ತಿನ್ನಲ್ಲ, ಅವ್ರ ತಂಟೆಗೆ ಹೋಗಬೇಡಿ, ಬಿಟ್ಟುಬಿಡಿ. ಆದರೆ ಇದನ್ನು ಪುಡಿ ಮಾಡಿ ಗುಳಿಗೆ ರೂಪದಲ್ಲಿ ಅವ್ರಿಗೆ ಬೇರೆ ಏನಾದರೂ ಮುದ್ದೆನಲ್ಲಿ ಅಥವಾ ಏನಾದರೂ ಊಟದಲ್ಲಿ ಕೊಡ್ಬೋದು ಅವ್ರಿಗೆ. ನುಂಗೋ ಥರ ಇದ್ದರೆ ಮಕ್ಕಳು, ಅವ್ರು ನುಂಗಲ್ವಲ್ಲ, ಅಗಿತಾರೆ, ಅದಕ್ಕೆ ಬೇಡ. ಆದರೆ ದೊಡ್ಡವರೇ ತಿಂದರೆ ಒಳ್ಳೆಯದು. ಓಕೆ, ಉಪಯೋಗಿಸ್ಕೊಳ್ಳಿ. ಕಾಯಿಲೆ ಬರೋದಕ್ಕೆ ಮುಂಚೆನೇ ನಾವು ವನಸ್ಪತಿ ವೃಕ್ಷಗಳ ಬೇರು, ತೊಗಟೆಕಾಯಿ, ಹೂಗಳು, ಗಿಡಮೂಲಿಕೆಗಳನ್ನು ಉಪಯೋಗಿಸ್ಕೋಬೇಕು. ಕಾಯಿಲೆ ಬಂದ ಮೇಲೆ ಹೋದರೆ ಏನು ಪ್ರಯೋಜನ ಆಗುತ್ತೆ? ಕಷ್ಟ ಬಂದಾಗ ವೆಂಕಟರಮಣ ಅಂತ ಆಗುತ್ತೆ, ಕಷ್ಟ ಬಂದಾಗ ವೆಂಕಟರಮಣ ಅಂತ. ಹಂಗೆ ಮಾಡಿಬಿಡಿ. ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನೀವು ಗಿಡಮೂಲಿಕೆಗಳನ್ನು ಉಪಯೋಗಿಸ್ಕೊಳ್ಳಿ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ ಎಲ್ಲರಿಗೂ. ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇದನ್ನು ಶುಗರ್ ಬೀಜ ಅಂತಾರೆ, ಶುಗರ್ ಕಾಯಿ ಅಂತಾರೆ. ಓಕೆನಾ? ಹಾಗೆ ನಿಮ್ಮ ಪ್ರೋತ್ಸಾಹ ಇದ್ದರೆ ಮತ್ತೆ ನಾವು ಈ ರೀತಿ ವಿಡಿಯೋಗಳನ್ನು ಹಾಕ್ಬೋದು. ಓಕೆ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.